ಸ್ಟಿಂಗ್ ಕುಡ್ಕೊಂಡು ಬ್ಲಾಗ್ ಮಾಡ್ತಾಯಿದ್ದೀನಿ. ಮುಂದ್ಗಡೆ ಒಂದು ಪಾಕೆಟ್ ಬರುತ್ತೆ, ಆ ಪಾಕೆಟಲ್ಲಿ ನನ್ನ ಫೋನ್ ಇಕ್ಕಿ ನೋಡಿ ತೊಗೊಂಡಿದ್ದು, ಇವನೇ ಆ್ಯಡ್ ಮಾಡಿದ್ದು. ನಾನು ಡ್ಯೂಕ್ ತೊಗೋಬೇಕು, ನೀನು ಒಂದು ಮಾತಾಡಿದ್ದೆ ಜ್ಞಾಪನ ಆಯ್ತಾ? ನೀನು ಚಾಕ್ಲೇಟ್ ಕೊಡಿಸಿಲ್ಲ, ಬೇಜಾರಲ್ಲ ಇರು, ಬೇಜಾರು. Okay, let's go. ಹಾಯ್ ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಗೈಸ್. ಇವತ್ತಿನ ಬ್ಲಾಗಲ್ಲಿ ನಾನು ಏನು ಅಲ್ಲೇ ಐತಲ್ಲ ಜೆ ಎತ್ತಕ್ಕೆ ಬಂದೇ ಇರ್ರಿ. ಬನ್ನಿ ಗೈಸ್, ಅಲ್ಲಿರೋ ಗಾಡಿ ಬೇಗ ತೊಗೊಳ್ಳೋದು ಮಾಡ್ತಾಯಿದ್ದೆ ನಾನು. ಇವತ್ತು ಎಲ್ಲಿಗೆ ಹೋಗ್ತಾಯಿದ್ದೀನಿ ಅಂದರೆ ನನಗೆ ಗೊತ್ತಿದೆ ಎಲ್ಲಿ ಹೋಗ್ತಾಯಿದ್ದೀನಿ. ಸೊ ಏನು ಹೇಳೋಣ ಅಂತ ಬಂದೆ, ಮರ್ತೋಗ್ಬಿಟ್ಟೆ ನಾನು. ಲಿಟ್ರಲಿ ಮರ್ತೋಗ್ಬಿಟ್ಟೆ. ನನ್ನ ಕೈಯಲ್ಲಿ ನೋಡ್ರಿ ಎಷ್ಟು ಐಟಮ್ ಐತೆ. ಸ್ಟಿಂಗ್ ಕುಡಿತಾಯಿದ್ದೀನಿ, ಸ್ಟಿಂಗು. ಅದನ್ನ ನಾನು ಕುಡಿಯಲ್ಲ, ಸರಿನಾ? ನೋಡಿ ಗೈಸ್, ಸ್ಟಿಂಗ್ ಕುಡ್ಕೊಂಡು ಬ್ಲಾಗ್ ಮಾಡ್ತಾಯಿದ್ದೀನಿ. ಸೊ ನಾನು ಇವನಲ್ಲಿ ಬರೋ ಸ್ಟಿಂಗ್ ಕುಡಿತಾನಂತೆ ರೋಡ್ ಕ್ರಾಸ್ ಮಾಡೋಕ್ಕೆ ಕಷ್ಟ ಆಗ್ಬಿಡೈತೆ ಅವರಪ್ಪ. ಸೊ ಗೈಸ್, ಏನಕ್ಕೆ ಸ್ಟಿಂಗ್ ಕುಡಿತಾ ಏನಂದರೆ, ನಮ್ಮ ಅಜ್ಜಿಗೆ ಜ್ಯೂಸ್ ತೊಗೊಂಬ ಅಂದೆ. ಜ್ಯೂಸ್ ತೊಗೊಂಬ ಅಂದರೆ ಹೋಗ್ಬಿಟ್ಟು ಸ್ಟಿಂಗ್ ತಿಂದೈತೆ. ಫೋನ್ ಸೊ ಗೈಸ್, ಫೋನ್ ಕೆಳಗಡೆ ಬಿದ್ದೋಯ್ತು ನಂದು. ಸೀಟ್ ಮೇಲೆ ಇಕ್ಕಿದ್ದೆ, ಹಂಗೆ ಕಾಲು ತಡೀತು, ಇಲ್ಲೊಂದಿದ್ರೆ ಕೆಳಗಡೆ ಬಿದ್ದೋಗ್ಬಿಟ್ಟಿರೋದು. ನಮ್ಮ ಅಜ್ಜಿ ತಂದು ಕೊಟ್ಟಿದ್ದೆ ಸ್ಟಿಂಗದು. ಜ್ಯೂಸ್ ತೊಗೊಂಬ ಅಂತ ಹೇಳಿದ್ರೆ ಯಾವುದೋ ಬೇರೆ ಸ್ಟಿಂಗ್ ತಂದು ಇಕ್ಕೈತೆ. ಸೊ ಅದನ್ನ ಕುಡ್ಕೊಂಡು ಹೋಗ್ತಾ ಇನ್ನು ಬನ್ನಿ ಹೋಗುವ. ಓಡ್ರಿ ಕಾಣಿಸ್ಕೊಬಿಡ್ದು ಇನ್ನೊಂದ್ಸಲಿ ರೋಡಲ್ಲಿ. ರೋಡಿಗೆ ಬಿಟ್ಬಿಡ್ತಾರೆ ಗೈಸ್, ಪಾಪ ಗಾಡಿಗಳು ಹೆಂಗೆ ಬರ್ತಾರೆ ಗೊತ್ತಿರ್ತಾರೆ, ಈ ಸ್ಪೀಡ್ ರೋಡಲ್ಲಿ ಹೆಂಗೆ ಬರ್ತಾರೆ ಗೊತ್ತಾಗಿರೋ ಗುದ್ಕೊಂಡು ಪ್ರಾಬ್ಲಮ್ ಆಗಲ್ಲ. ಅದೆಲ್ಲ ರೋಡಿಗೆ ಬಿಟ್ಬಿಡ್ತಾರೆ ನೋಡಿರಿ. ಮಕ್ಕಳನ್ನ ಆರಾಮಾಗಿ ಹಾಕ್ಬಿಡೋರು ಅವ್ರ ಮನೇಲಿ ಇರ್ತಾರೆ ಗೈಸ್. ಆ ಹುಡುಗ ಒಬ್ಬ ಅವನೇ, ಅವ್ನು ತೋರಿಸ್ತೀನಿ. ಅವ್ನು ನೋಡ್ರಿ ಎಷ್ಟು ಭಯ ಬೀಳ್ತಾನೆ ಬರೋಕ್ಕೆ, ಹತ್ರ ಬರೋಕ್ಕೆ ಭಯ ಬೀಳ್ತಾನೆ ನೋಡ್ರಿ. ಬರೋ ನಿಂಗೆ ಐತೆ ಬರೋ. ಅಳ್ತಾ ನೋಡ್ರಿ ಬರೋಕ್ಕೂ ಇಲ್ಲೇ ಇರ್ತೀನಿ ನಾನು. ಬರೋ ಸರಿ, ಹೋಗು. ನೀನು ಭಯ ಬೀಳಲ್ಲ, ಕೈ ಹಿಡ್ಕೊ ನಿಧಾನಕ್ಕೆ. ಓಯ್ ಬೂಮರ ತಿಂತಿರೋದು ನೀನು, ಬಾಯ್ಲಿ ಬಾಯ್. ಅಯ್ಯೋ, ಚಿಕ್ಕ ಮಕ್ಕಳೆಲ್ಲ ನೋಡಿದ್ರೆ ಭಯ ಬೀಳ್ತಾರೆ ಗೈಸ್. ನಾನು ಏನು ಅಷ್ಟೊಂದು ಟೆರರಾಗಿದ್ದೀನಿ ನಾನು. ಸೊ ಗೈಸ್, ಫೈನಲಿ ನಾನು ಅದಕ್ಕೆ ಮನೆ ಹತ್ರ ಬಂದೆ. ಸ್ಟಿಂಗ್ ಕುಡಿಯೋಕ್ಕಾಗ್ತಾಯಿಲ್ಲ ನನ್ನ ಕೈಲಿ, ಸುಮ್ಮನೆ ಕೈಯಲ್ಲಿ ಇಟ್ಕೊಂಡು ತಿರ್ಗಾಡ್ತಾ ಇದ್ದೀನಿ ನೋಡ್ರಿ. ಅವಾಗಿಂದ ಇಷ್ಟೇ ನಾನು ಕುಡ್ದಿರೋದು. ಸೊ ಗೈಸ್, ಒಂಚೂರು ಎಡಿಟಿಂಗ್ ನೆನ್ನೆದು ಇವತ್ತು ಒಂದು ಬ್ಲಾಗ್ ಅಪ್ಲೋಡ್ ಮಾಡಬೇಕು. ಸೊ ಅದಕ್ಕೆ ಎಡಿಟಿಂಗ್ ಕಂಪ್ಲೀಟಾಗಿ ಮಾಡಿಲ್ಲ ನಾನು. ಇವಾಗ ಕುಂತ್ಕೊಂಡು ಎಡಿಟಿಂಗ್ ಕಂಪ್ಲೀಟ್ ಮಾಡಬೇಕು. ಬನ್ರಿ, ಎಡಿಟಿಂಗ್ ಮುಗಿಸ್ಕೊಂಡು ಸಿಗ್ತೀನಿ. ಯಾರು ಪಾಪ ಮಧ್ಯಾಹ್ನನೂ ಮನೆಗೆ ಬಂದಿದ್ದೆ ನಾನು. ಚೇತನಣ್ಣ ಕೆಲಸ ಮಾಡ್ಕೊಂಡೆ ಇತ್ತು ಅಷ್ಟೇ. ರೂಮಲ್ಲೆಲ್ಲ ಬೆಡ್ ಮಾಡಿ ಸಿಕ್ಕಿದ್ದು ಎಲ್ಲ ಚೇತನಣ್ಣ ಮಾಡಿದ್ದು. ಸುಮ್ಮನೆ ನೀವು ಚೇತನ್ ಯಾರು ಹಂಗಾದ್ರೆ ನಿಮಗೆ ಕಷ್ಟ ಬಿಡಬಾರ್ದು ಅಂದ್ಬಿಟ್ಟು ಮನೇಲಿದ್ರು ನೋಡ್ರಿ ಕೆಲಸ ಹೆಂಗೆ ಮಾಡಿ ಗೊತ್ತಾ. ಪಾತ್ರೆನ ತೊಳ್ದಾಗೈತೆ ನೋಡ್ರಿ. ನಾವು ಚೇತನಣ್ಣ ನಾವು ಕೆಲಸ ಮಾಡಿಲ್ಲ ನಿಮ್ಮ ಬೆಳಗ್ಗೆಯಿಂದ ಮನೇಲಿ. ಹಾಂ ಹ್ಞೂ ಅಣ್ಣ, ಚೇತನ್ ನಿಮಗೆ ಸಪೋರ್ಟ್ ಮಾಡೋರು ಇಲ್ಲ ಅಂತ. ಸ್ಕೂಲ್ ಹತ್ರ ಮೆರಿಬೇಡ, ಚೆನ್ನಾಗಿ ನೀರು ಕುಡಿ. ಸ್ಕೂಲಿಂದ ಒಳಗಡೆ ನೀರು ಚೆನ್ನಾಗಿ ಕುಡಿ. 2 ಬಾಟ್ಲು ನೀರು ಖಾಲಿ ಮಾಡು.
ಕುಡಿಯಕ್ ನೀರ್ ಇಲ್ವಾ ಅಲ್ಲಿ ಮತ್ತೆ ಹಿಡ್ಕೊಂಡು ಕುಡಿ ಅವ್ರು ಇವ್ರ ಶಕ್ತಿ ಮಾಡಕ್ ಹೋಗ್ತಾರೆ ನೀನು ಇಲ್ಲ ನಾವು ಕುಡಿತೀವಿ ಕರೆಕ್ಟಾಗಿ ಸ್ಕೂಲಿಂದ ಬರೋಷ್ಟರಲ್ಲಿ 2 ಬಾಟ್ಲು ಖಾಲಿ ಮಾಡಿದ್ವಿ ಇದು ಆಗಿಲ್ಲ ಇನ್ನ ಯಾಕೋ ಎಷ್ಟು ಪರ್ಸೆಂಟ್ ಬರ್ದು ಹೋಗ್ಲಿ ಒಂದು ಬರ್ದಿಲ್ಲ ನೀನು 1 ಮಾರ್ಕ್ಸು ಎಷ್ಟು ಮಾರ್ಕ್ಸ್ ಗೆದ್ದಿದೆ ಅಲ್ಲ ಎಷ್ಟು ಮಾರ್ಕ್ಸ್ ಬಿತ್ತು ಏನು ಗೊತ್ತಿಲ್ಲ ಎಷ್ಟು ಮಾರ್ಕ್ಸ್ ಗಿತ್ತು ಅಂದರೆ 40 40ಕ್ಕೆ 20 ತೆಗ್ದಾ ಇನ್ನೂ ಬಂದಿಲ್ಲ ಒಂದು 20% ಬರೀ ನೋಡೋಣ ಓದ್ಕೊಳ್ಳಲ್ಲ ಮತ್ತೆ ನಾಳೆ ಅದೇ ಬಂದ್ಬಿಟ್ರೆ ಏನು ಮಾಡ್ತೀಯಾ ಮತ್ತೆ ಏನು ಗೊತ್ತಿರೋದೇ ಬರುತ್ತೆ ಕನ್ನಡ ಪಾಪ ಓದಿರೋದೇ ಬೇರೆ ಬಂದಿರೋದೇ ಬೇರೆ ಅದಕ್ಕೆ ಅವಾಗಿಂದ ಬಂದು ಬೇಜಾರಾಗಿರೋದ ನೀನು ಇಲ್ಲ ಇದು ಸುಮ್ಮನೆ ನೋಡುತ್ತೆ ಎಂತ ಫುಲ್ ಬೇಜಾರು ಏನಾಯ್ತು ಏನು ಕರೆಕ್ಟಾಗಿ ಹೇಳು ಏನಕ್ಕೋ ಬೇಜಾರಲ್ಲಿದೆಯಾ ನೀನು ಏನಾಯ್ತು ಏನಕ್ಕೆ ಬೇಜಾರಲ್ಲಿ ಹೇಳು ನೀನು ಚಾಕ್ಲೇಟ್ ಕೊಡಿಸಿಲ್ಲ ಬೇಜಾರಲ್ಲ ಇರು ಬೇಜಾರಿಲ್ಲ ಅಲ್ಲ ಏನಕ್ಕೆ ಬೇಜಾರು ಅಂದರೆ ಚಾಕ್ಲೇಟ್ ಕೊಡಿಸಿಲ್ಲ ನೀನು ಅಂತ ಅದಕ್ಕೆ ಬೇಜಾರಲ್ಲೇ ಇರು ಅಂತ ತಪ್ಪಣ ಏನು ಚಾಕ್ಲೇಟ್ ಬೇಕು ನವ್ಯ ಡೈರಿ ಮಿಲ್ಕ್ ಬೇಕಂತೆ ಸೊ ಗೈಸ್ ಅವನು ಎಡಿಟಿಂಗ್ ಇತ್ತು ಸೊ ಎಡಿಟಿಂಗ್ ಮಾಡ್ತಿದ್ದೀನಿ ಕಂಪ್ಲೀಟ್ ಆಗಿಲ್ಲ ಆ ಹುಡುಗ ನೋಡ್ರಿ ಇವಾಗ ಹೆಂಗೆ ಓಡೋಗ್ತಾನೆ ಸೊ ಅವ್ನು ಬಬ್ಲು ಫೋನ್ ಮಾಡ್ದ ಅವ್ನಿಗೆ ನನ್ನ ಗಾಡಿ ಬೇಕಂತೆ ಎಲ್ಗೋ ಹೋಗ್ತಾವನೆ ಸೊ ಅದಕ್ಕೆ ನಾನು ಅವ್ನ ಗಾಡಿ ಎತ್ಕೊಂಡು ಹೋಗಬೇಕು ಅವ್ನ ಗಾಡಿ ಇಲ್ಲ ಬನ್ನಿ ಗೈಸ್ ಹೋಗುವ ಅವ್ನ ಗಾಡಿ ಇಸ್ಕೊಂಡು ನೋಡಿ ಹುಡುಗ ನೋಡ್ರಿ ಹೆಂಗೆ ಓಡ್ತಾನೆ ನೋಡ್ರಿ ನಾನು ಬಂದರೆ ಹೇಳ್ತಾನ ಅವನು ಎಲ್ಲಾಕ್ಲಿ ಗಾಡಿ ಹೇಳೇನಿಕ್ಕೆ ಸೊ ಗೈಸ್ ಆ ಗಾಡೀಲಿ ಹೋಗ್ತಾ ಇದ್ದೀರಿ ಗಾಡಿ ಬಬ್ಲು ತೊಗೊಂಡೋದ ಬಬ್ಲು ಗಾಡಿ ನಾನು ತೊಗೊಂಡೆ ನಾನು ಅಲ್ಲಿ ಮನೆ ಹತ್ರ ತೋರಿಸ್ಬೇಕಾಗಿತ್ತು ಸೊ ಅದೇನಾಯಿತು ಅಂದರೆ ನನ್ನ ಗಾಡೀಲಿ ಮುಂದೆಗಡೆ ಇದು ಬರುತ್ತೆ ಗೊತ್ತಾ ಹೆಂಗದು ಮುಂದ್ಗಡೆ ಒಂದು ಪಾಕೆಟ್ ಬರುತ್ತೆ ಆ ಪಾಕೆಟಲ್ಲಿ ನನ್ನ ಫೋನ್ ಇಕ್ಕಿ ನೋಡಿಲ್ಲ ಅವ್ನು ಸೀದಾ ಎತ್ಕೊಂಡೋಗ್ಬಿಡೋನು ವಿದ್ಯಾರಣ್ಯಪುರ ಗಂಟ ಆಮೇಲೆ ಜಲ್ದಿ ಬಂದು ದೀಪಕ್ಕೆ ಫೋನ್ ಮಾಡಿ ಆಮೇಲೆ ಕಾಂಪ್ರೆಸ್ ಕಾಲ್ ಹಾಕ್ಸಿ ಕರ್ಸ್ಕೊಂಡಿದ್ದು ಫೋನ್ನ ಎನಿವೆ ಸ್ವಲ್ಪ ಎಡಿಟಿಂಗ್ ಐತೆ ಎಲ್ಲದು ಫ್ರೀ ಮಾಡಿಕೊಂಡು ಕುಂತ್ಕೊಂಡು ಫಸ್ಟ್ ಎಡಿಟಿಂಗ್ ಕಂಪ್ಲೀಟ್ ಮಾಡಿ ನೆಕ್ಸ್ಟ್ ಬ್ಲಾಗ್ ಕಂಪ್ಲೀಟ್ ಮಾಡ್ತೀನಿ ಬನ್ನಿ ಗಾಯ್ಸ್ ಇವಾಗೇನು ಗೊತ್ತಾ ಇವತ್ತು ನಾನು ಚಂದ್ರನ ನೋಡಿಲ್ಲ ಏನಕ್ಕಂದರೆ ನಾನು ಇಲ್ಲೇ ಅವರೇ ಒಂದು ಚಂದ್ರ ಮನೇಲೈತೆ ಬರೀ ಫೋನ್ ಇಟ್ಕೊಳೋದು ಹಾಯ್ ಗಾಯ್ಸ್ ಹಾಯ್ ಫ್ರೆಂಡ್ಸ್ ಈ ಡೈಲಾಗ್ ಕೇಳಿ ಬೋರ್ ಆಗೈತೆ ಏನೋ ಚೇಂಜ್ ಮಾಡಿ ಟಾಪಿಕ್ನ ಸೊ ಗೈಸ್ ನನ್ನ ಕೆಲಸನೇ ಇದು ಇವ್ರು ಒಂದು ದಿನ ನಿಂತ್ಕೊಂಡು ಬ್ಲಾಗ್ ಮಾಡಲಿ ನನ್ನ ಕಷ್ಟ ಏನಂತ ಇವ್ರಿಗೂ ಗೊತ್ತಾಗುತ್ತೆ ಒಂದಿನ ಅಲ್ಲ ನಾನು ದಿನ ಮಾಡಲಿ ದಿನ ಅಪ್ಲೋಡ್ ಮಾಡಲಿ ನನಗೆ ಗೊತ್ತಾಗುತ್ತೆ ನನ್ನ ಕಷ್ಟ ಏನು ಅಂತ ಮಾಡ್ತಾಯಿದ್ದೀನಿ ಸಂಬಳ ನನಗೆ ಕೊಡೋರಿಲ್ಲ ಸಂಬಳ ಆಗಿರ್ತೀನಿ ಡೈಲಿ 3000 ಕೊಡ್ತೀಯಾ ದುಡಿಯೋ ಟೈಮಲ್ಲಿ ಕೊಡ್ತೀನಿ ಹೋಗಿ 3000 ಅಂದರೆ ನಾನು ಬೇರೆಯವ್ರನ್ನ ಇಟ್ಕೋಬೋದು 3 ಜನಕ್ಕೆ ಇಟ್ಕೊಬಿಡ್ತೀನಿ ನಾನು 3000 ಅಂತೆ ದಿನಕ್ಕೆ 15,000 ಎಲ್ಲ ಹೋಗುತ್ತೆ ಬನ್ನಿ ಗೈಸ್ ಒಂಚೂರು ಎಡಿಟಿಂಗ್ ಐತೆ ಯಾಕಂದ್ರೆ ಅಪ್ಲೋಡ್ ಮಾಡಬೇಕು ನಾನು ಏನೇ ಸೋಂಬೇರಿ ಬಿದ್ದೋಗ್ಬಿಟ್ಟೆ ಸ್ವಲ್ಪ ಸೊ ಅದರಿಂದ ಮಾಡೋಕ್ಕಾಗಿಲ್ಲ ಬೇಗ ಅಪ್ಲೋಡ್ ಮಾಡ್ಬೋದು ಸರ್ ಎಡಿಟ್ ಮಾಡಿಕೊಂಡು ಅಪ್ಲೋಡ್ ಮಾಡಿಬಿಡ್ತೀನಿ ಗೈಸ್ ಒಮ್ಮೆ ಟೈಮ್ ಸಿಕ್ಕಿದ್ರೆ ಮಾಡೋಕ್ಕಾಗಲಿ ಬರಲಿ ಹೆವಿ ಲೇಟ್ ಆಗ್ತದೆ ಗೈಸ್ ಫೈನಲಿ ನಾನು ರಕ್ಷಕ್ ಬ್ರೋ ಮನೆ ಹತ್ರ ಬಂದೆ ಏನಕ್ಕಂದರೆ ಎಡಿಟಿಂಗ್ಗೆ ಜಸ್ಟ್ ಕುಂತ್ಕೊಳ್ಳೋಣಂತ ಕುಂತ್ಕೊತಿದ್ದೆ ಎಡಿಟಿಂಗ್ ಮಾಡೋಕ್ಕೆ ಸೊ ಅಷ್ಟರಲ್ಲಿ ರಕ್ಷಕ್ ಬ್ರೋದು ಫೋನ್ ಬಂತು ಬೈ ಸೊ ಗೈಸ್ ಲುಕ್ ಈ ಗಾಡಿ ಓಡಿಸಿದ್ರೆ ಫೀಲೇ ಬೇರೆ ಗೈಸ್ ಲಿಟ್ರಲಿ ಹೇಳ್ತಾ ಈ ಫೀಲೇ ಬೇರೆ ನನಗೆ ಇವಾಗ ಅನಿಸ್ತೈತೆ ಲೈಫಲ್ಲಿ ನಾನೇನೋ ಮಾಡಿಲ್ಲ ಅಂತ ಅನ್ನಿಸ್ತು ಲೈಫಲ್ಲಿ ಏನೂ ಮಾಡೇ ಇಲ್ಲ ನಾನು ಅನಿಸ್ಬಿಡ್ತು ಗೈಸ್ ಬಟ್ ಏನಂದ್ರೆ ಒಂದು ಚೆನ್ನಾಗೈತೆ ಗಾಡಿ ಓಡ್ಸೋಕೋದು ಯಾವ ಥರ ಅಂದರೆ ಆ್ಯಕ್ಚುಲಿ ನಾನು ತೊಗೊತಿದ್ದೆ ನಾನು ಡ್ಯೂಕ್ ತೊಗೊತಿದ್ದೆ ಅವ್ನು ಬಬ್ಲುನ ಹೇಳಿದ್ದು ಅದೊಂದು ಮಾತು ಹೇಳ್ದ ಬಬ್ಲು ಅದನ್ನ ಮೇಂಟೈನ್ ಮಾಡೋಕ್ಕೆ ಕೆಪಾಸಿಟಿ ಐತಾ ಅಂತ
ಸೊ ಅದನ್ನು ನಾನು ನೆಗೆಟಿವ್ ತೊಗೊಂಡಿಲ್ಲ. ಏನಕ್ಕಂದರೆ ಆ ಗಾಡಿ ಏನಿಲ್ಲ, ಅವ್ನು ಹೇಳ್ದ ಈ ಗಾಡಿಗೆ ಇಷ್ಟು ಆಗುತ್ತೆ ಸರ್ವೀಸು, ಇಷ್ಟಿಷ್ಟು ಹಿಂಗೆ ಮೇಂಟೆನೆನ್ಸ್ ಮಾಡಬೇಕು. ಮಸ್ತಾಗಿ ಮಾಡ್ಬೋದು ಏನು ಮೇಂಟೆನೆನ್ಸು. ಡ್ಯೂಕಿನ ಕಮ್ಮಿ, ಡ್ಯೂಕ್ ಸ್ವಲ್ಪ ಕಾಸ್ಟ್ ಜಾಸ್ತಿ, ಬಜೆಟಲ್ಲ ಮೈಂಟೆನೆನ್ಸಲ್ಲಿ ಕಾಸ್ಟ್ ಜಾಸ್ತಿ, ಇದು ಕಮ್ಮಿ. ನೋಡಪ್ಪ ನಾನು ಇಷ್ಟಿಷ್ಟು ಹೇಳಿದ್ದೀನಿ, ನಿನಗೆ ಏನದು ನಿನಗೆ ಏನೋ ಹೇಳ್ತಿದ್ನೋ ಇಷ್ಟೊತ್ತು, ನಿನಗೆ ಕೆಪಾಸಿಟಿ ಐತಾ ಇವಾಗ ಸರಿ, ಇವಾಗ ನೀನು ಡ್ಯೂಕ್ ತೊಗೊಂಡ್ರು ಕೆಪಾಸಿಟಿ ಐತಾ ನಿನಗೆ ಇಷ್ಟೆಲ್ಲ ಖರ್ಚು ಮಾಡೋಕ್ಕೆ ಅಂತ ಹೇಳ್ದ. ಸೊ ಅದು ಯೋಚನೆ ಮಾಡಿದೆ ನಾನು, ಮುಗೀತಾ ಮಗ ವ್ಲಾಗ್ಸು. ಸೊ ಯೋಚನೆ ಮಾಡಿದೆ ನಾನು, ಅದರಿಂದ ನಾನು ಆ್ಯಕ್ಟಿವಾ ತೊಗೊಂಡಿದ್ದಿಲ್ಲ, ಡ್ಯೂಕ್ ತೊಗೊಬಿಡ್ತಿದ್ದೆ. ಡ್ಯೂಕಲ್ಲಿ ಗೊತ್ತಾಯಿತು ಇವಾಗಲೇ ಬೇಡ ಸರಿ. ಬೈಕು ಅಪಾಚಿ RTR. ಸೊ ನಂಗೆ ಗೊತ್ತಾಯಿತು ಡ್ಯೂಕ್ ತೊಗೊಂಡ್ರೆ ನಾನು ಮೇಂಟೈನ್ ಮಾಡೋಕ್ಕಾಗಲ್ಲ ಅಂತ. ಸೊ ವಾಟ್, ಇನ್ನೂ ಟೈಮ್ ಆಯ್ತಲ್ಲ ಬೇಜಾನು, ಅದಕ್ಕೆ ಇವಾಗ ಪಾಸ್ ಮಾಡಿ ನಿಧಾನ ತೊಗೊಳ್ಳೋಣ. ಬಟ್ ಏನು ಹೇಳಿ ಗೈಸ್, ಫಾಕ್ ಬ್ರೋ, ಇದ್ರ ಓಡಿಸಿದ್ರೆ ಫೀಲೇ ಬೇರೆ, ಲಿಟ್ರಲಿ ಹೇಳ್ತಾ ಇದ್ದೀನಿ, ಫೀಲೇ ಬೇರೆ ಈ ಗಾಡಿದು. ಏನೈತೆ ಗೊತ್ತಾ ಬೈ ಫೀಲ್, ಗಾಡಿ ಓಡಿಸಿದ್ರೆ ಮಸ್ತಾಗೈತೆ ಫೀಲ್ ಮಾತ್ರ ಗಾಡಿದು. ಮುಖಂಡು ಚೆನ್ನಾಗಿದೆ, ಮಸ್ತಾಗೈತೆ ಗೈಸ್. ಫಸ್ಟ್ನೇ ಗೇರೆಲ್ಲ ಗುಪ್ಪ ನಂಗೆ ನುಗ್ಗುತ್ತದು. RTR 390 ಹೇಳ್ತೀನಿ ಕೇಳಿಸ್ಕೋ, ಇದಕ್ಕಿಂತ ಕಾಂಟಿನೆಂಟಲ್ GT ತಗೋ, ನೆಕ್ಸ್ಟ್ ಲೆವೆಲ್ ಇರುತ್ತೆ. GT ಎಲ್ಲ ಇಲ್ಲ ಬ್ರೋ ಗೈಸ್, ನಿಮ್ಗೆ ಗೊತ್ತು ತಾನೆ ನನ್ನ ಡ್ರೀಮ್ ಬೈಕ್ ಯಾವುದು ಅಂತ? ಯಾವುದು? ಡ್ಯೂಕ್ ಬ್ರೋ. ಡ್ಯೂಕಾ? ಡ್ಯೂಕ್ ಏನಿದೆಯೋ ಡ್ಯೂಕಲ್ಲಿ? ಡ್ಯೂಕ್ ಲೈಕ್ ನನಗೆ ಅರ್ಥ ಆಗಲ್ಲ ಇವಾಗಿನ ಹುಡುಗರು ಏನು ಡ್ಯೂಕ್ ಅಂತೀರಾ ಅಂತ. ಬೇರೆ ಥರ ಯೋಚನೆ ಮಾಡಿರಿ. ಯಾವುದು ಡ್ಯೂಕ್ ಎಲ್ಲರ ಹತ್ರ ಇದೆ ಗಾಡಿ, ಇಲ್ದಿರೋ ಥರ ಗಾಡಿ ತಗೋ ಮಸ್ತಾಗಿ, ಆ ಥರ ಯೋಚನೆ ಮಾಡಿ. ಅದೂ ಕರೆಕ್ಟೇ, ಬಟ್ ಒಂದು ಡ್ರೀಮ್ ಅಂತ ಇರುತ್ತೆ ಗೊತ್ತಾ? ಡ್ರೀಮ್ ಇರುತ್ತೆ ತಗೋ, ಡ್ರೀಮ್ ಇರುತ್ತೆ, ಬಟ್ ಅದನ್ನು ನೀನು ಹೆಂಗೆ ಯೂಸ್ ಮಾಡಬೇಕು ಗೊತ್ತಾ? ನೀನು ಪರ್ಸ್ನಲ್ ಯೂಸ್ ಅಂತೀನಿ, ನೀನು ಡೈಲಿ ಯೂಸ್ ಮಾಡ್ಕೊಬೇಕು ಆ ಗಾಡಿಯೆಲ್ಲ. ಮಸ್ತಾಗಿ ಇನ್ನೊಂದು ಗಾಡಿ ಇಳಿಸೋ, ಒಂದು 4-5 ಲಕ್ಷ ಕೊಟ್ಟು ಆ ಗಾಡಿ ನೀನು ಪರ್ಸ್ನಲ್ ಯೂಸಿಗೆ ಇರಬೇಕು. ಅದನ್ನೆಲ್ಲ ಎಲ್ಲೂ ಜಾಸ್ತಿ ಎತ್ಕೊಂಡು ಹೋಗ್ಬಾರ್ದು. ಥಿಂಕ್ ಇನ್ ದಟ್ ವೇ, ಯು ವಿಲ್ ಸಕ್ಸೀಡ್ ನೆಕ್ಸ್ಟ್ ಲೆವೆಲ್. ಗೈಸ್ ನಂಗೇನು ಗೊತ್ತಾ, ನನಗೆ ಗಾಡಿ ಮೇಲೆ ಅಂದರೆ ಶೋಕ್ ಇರೋದು ಅಂದರೆ ಒಂದೇ, ನಂಗೆ ಡ್ಯೂಕ್ ತೊಗೋಬೇಕು ಅಂತ ಆಸೆ. ಬಟ್ ನನಗೇನು ಕಾರಲ್ಲಿ ಏನೇನು ಡ್ರೀಮು ಅಂತ ಹೇಳಿದ್ರೆ ಗೈಸ್, ಕಾರಲ್ಲಿ ಕೇಳಿಬಿಟ್ರೆ ಡ್ರೀಮ್ಗಳು ಸುಸ್ತೇ ಆಗಿಬಿಡ್ಬೇಕು. ನೀವು ಕಮೆಂಟ್ ಮಾಡಿ ನಿಮ್ಗೆ ಯಾವ್ದಾದ್ರು ಕಾರ್ ಇಷ್ಟ ಅಂತ. ಸೊ ನೀವು ಕಮೆಂಟ್ ಮಾಡಿದ್ರೆ ನಾನು ಪಕ್ಕ ಹೇಳ್ತೀನಿ ಯಾವ್ದಾದ್ರು ಕಾರ್ ಇಷ್ಟ ಅಂತ. ಬನ್ನಿ ಗೈಸ್, ಇವಾಗ ಒಂದು 10 ನಿಮಿಷದಲ್ಲಿದ್ದು ಪಾಸಾಗಿ ನೆಕ್ಸ್ಟ್ ಏನು ಕತೆ ಅಂತ ಹೇಳ್ತೀರಿ, ಸಿಗುವ ಆಮೇಲೆ. ಓಕೆ ಗೈಸ್, ಫೈನಲಿ ನಾನು ಇಲ್ಲಿಂದ ಹೋಗ್ತಾ ಇದ್ದೀನಿ. ಒಂದು ಬಬ್ಲು, ಸೊ ಗಾಡಿ ನೈಟೆಲ್ಲ ಬಬ್ಲು ಮನೆ ಹತ್ರನೇ ಇತ್ತು. ನೈಟ್ ಒಂದು 12 ಗಂಟೆಗೆ ನಾವು ಬಂದ. ಸೊ ಅದರಿಂದ ಬಿಡು ಬೆಳಗ್ಗೆನೇ ಇಸ್ಕೊತೀನಿ ಅಂತೆ. ಬನ್ನಿ ಇವಾಗ ಹೋಗಿ ಗಾಡಿ ಇಸ್ಕೊಂಡು ಬೇರೆ ಕೆಲಸ ಮಾಡೋಣ. ಆದರೆ ಬಟ್ ನೆಕ್ಸ್ಟ್ ಲೆವೆಲ್ ಗಾಡಿ ಗೈಸ್ ಇದು. ವಾವ್, ಹೆಂಗೆ ನುಗ್ಗುತ್ತಂದರೆ ಒಳ್ಳೆ ಕುದುರೆ ನುಗ್ಗುತ್ತೆ ಗೈಸ್ ಈ ಗಾಡಿ. ಬನ್ನಿ ಈ ರೋಡಲ್ಲಿ ಈ ಜಾಗದಲ್ಲಿ ಇವಾಗ ಇದನ್ನು ತಿರ್ಸೋದೇ ಒಂದು ಟಾಸ್ಕು. ಓಕೆ ಗಾಯ್ಸ್, ಫೈನಲಿ ಬಬ್ಬನು ಹೋಗ್ತಾವನು ಇಲ್ಲಿಂದ. ನಾನು ಗಾಡಿ ತೊಗೊಂಡಿದ್ದೀವನೇ ಆ್ಯಡ್ ಮಾಡಿದ್ದು. ನಾನು ಡ್ಯೂಕ್ ತೊಗೋಬೇಕು, ನೀನು ಒಂದು ಮಾತಾಡಿದ್ದೆ ಜ್ಞಾಪನ ಆಯ್ತಾ? ಅದಕ್ಕೆ ಸಾಕೋ ಕೆಪಾಸಿಟಿ ಇದ್ರೆ ಮತ್ತೆ ತಗೋಬೇಕು ಅಂತ. ಏನಕ್ಕೂ ಯೂಸ್ ಇಲ್ಲ, ಬರೀ ಸುತ್ತಾಡೋಕ್ಕಷ್ಟೇ. ಸೊ ಇವನಿಗೆ ಇದಕ್ಕಿನ್ನ ಮೈಂಟೆನೆನ್ಸ್ ಡ್ಯೂಕೆ ಜಾಸ್ತಿ ಖರ್ಚು ತಾನೆ. ಎನಿವೆ ಗೈಸ್, ಈ ಗಾಡಿಗೆ ಪೆಟ್ರೋಲ್ ಏನಿಲ್ಲ ಅಂದ್ರೂ ಬೇಜಾನ್ ಹಾಕ್ಸ್ಬೇಕು. ಆ ಗಾಡಿಗೆ ಆರಾಮು. ಬಟ್ ನನಗೆ ಆಮೇಲೆ ಗೊತ್ತಾಯಿತು ಇದರಿಂದ ಯೂಸ್ ಇಲ್ಲ. ಇವನೇ ಹೇಳಿದ್ದು ಬೇಡ ಡ್ಯೂಕ್ ತೊಗೋಬೇಡಿ ಇವಾಗಲೇ, ಆರಾಮಾಗಿ ತಗೋ ಅಂತ. ಅದಕ್ಕೆ ಸೊ ನಾನು ಅದು ತೊಗೊಂಡಿದ್ದು. ಎನಿವೆ ಆದ್ರೂ ನಾನು ಇವ್ನು ನೋಡಿರೋ ಪ್ರಕಾರ ಇವ್ನು ಜಾಸ್ತಿ ಪೆಟ್ರೋಲ್ ಖರ್ಚು ಮಾಡೋನೆ, ದೆನ್ ಮೈಂಟೆನೆನ್ಸು ಜಾಸ್ತಿನೇ ಇದು. ಇದೇ ಇಷ್ಟು ಅಂದರೆ ಇನ್ನು ಡ್ಯೂಕ್ ತೊಗೊಂಡ್ರೆ, ಅದಕ್ಕೆ ಸ್ವಲ್ಪ ಪಾಸ್ ಮಾಡಿ ಆ ಗಾಡಿನ ತೊಗೊಂಡಿದ್ದೀನಿ. ಸ್ವಲ್ಪ ನಿಧಾನಕ್ಕೆ ತೊಗೊಳ್ಳೋಣ. ಸೊ ಇವಾಗ ಒಂದು ಗಾಡಿ ಒಂದು ಕೊಟ್ಟಿದ್ದೀನಿ, ಹೋಗ್ತಾ ಇದ್ದೀನಿ. ಬಾ ಹೋಗುವ. ಹಾಂ ಸರಿ ಬಾಯ್. ಸೊ ಗೈಸ್, ಫೈನಲ್ ನಾನು ಇಲ್ಲಿಂದ ಹೋಗ್ತಾ ಇದ್ದೀನಿ. ಬನ್ನಿ ಹೋಗುವ. ಇವಾಗ ಮನೆಗೆ ಹೋಗಿ ನಾನು ವ್ಲಾಗ್ನ ಎಂಡ್ ಮಾಡ್ತೀನಿ ಗೈಸ್. ಇನ್ನೊಂದೇನು ಅಂದರೆ, ನಾನು ಬೆಳಗ್ಗೆ ಇತ್ತು ಏನು ಮಾಡ್ತೀನಿ ಅಂತ ನೀವು ಕಮೆಂಟ್ ಮಾಡಿದ್ರೆ ನಾನು ತೋರಿಸ್ತೀನಿ, ಓಕೆನಾ? ನಾನು ಬೆಳಗ್ಗೆ ಹೊತ್ತು ಏನು ಕೆಲಸ ಮಾಡ್ತೀನಿ, ಬೆಳಗ್ಗೆ ಹೊತ್ತು ನಾನು ಹೋಗ್ತೀನಿ, ಏನು ಕೆಲಸ ಮಾಡ್ತೀನಿ ಅಂತ ನೀವು ಕಮೆಂಟ್ ಮಾಡಿ, ಬೇಕು ಅಂದರೆ ನಾನು ಹೇಳ್ತೀನಿ. ಬನ್ನಿ ಇವಾಗ ಹೋಗುವ. ಗೈಸ್, ಫೈನಲಿ ನಾನು ಮನೆಗೆ ಬಂದೆ. ಮಾತಾಡೋಕ್ಕಾಗಿಲ್ಲ, ಇಲ್ಲಿ ಗಾಡಿ ಓಡಿಸ್ದಾಗ ರೋಡಲ್ಲಿ ಇದ್ನಲ್ಲ. ಸೊ ಅದರಿಂದನೇ ಇದು ಫೈನಲಿ ಅವನಿಗೂ ಗಾಡಿ ಕೊಟ್ಟು ನಾನು ಮನೆ ಹತ್ರ ಬಂದೆ. ಲಿಟ್ರಲಿ ಒಳ್ಳೆ ಕ್ರೇಜಿ ಬೈಕು ಗೈಸ್ ಅದಂತೂ. ನಾನು ಓಡಿಸಿರೋ ಏನಾದರೂ ಸ್ಪೋರ್ಟ್ಸ್ ಬೈಕಲ್ಲಿ ಒನ್ ಆಫ್ ದಿ ಬೆಸ್ಟ್ ಅಂದ್ಕೊಳ್ಳಿ. ಏನಕ್ಕಂದರೆ ನಾನು ಬೇರೆ ಗಾಡಿ ಓಡಿಸಿಲ್ಲ, ಅಂದರೆ ಓಡಿಸಿದ್ದೀನಿ, ಬಟ್
ಆ ಥರ ಅದನ್ನು ಓಡಿಸಿರೋ ಅದನ್ನು ಓಡಿಸಿರೋ ಥರ ನಾನು ಬೇರೆ ಯಾವ ಗಾಡಿನೂ ಓಡಿಸಿಲ್ಲ ಸ್ಪೋರ್ಟ್ಸ್ ಬೈಕಲ್ಲಿ. ಬಟ್ ಒನ್ ಆಫ್ ದಿ ಬೆಸ್ಟ್ ಅನಿಸ್ಬಿಡ್ತು ನನಗೆ. ದೆನ್ ಆಮೇಲೆ ಇನ್ನೂ ಹೇಳೋಣ ಅಂದರೆ ಅದೇ ಚೆನ್ನಾಗೈತೆ ಗೈಸ್, ಒಂಥರ ಚೆನ್ನಾಗೈತೆ. ನಾನು ಡ್ಯೂಕ್ ತೊಗೊಳ್ಳೋದು ಅಂದ್ಕೊಂಡಿದ್ದೆ, ಬಟ್ ಅವ್ನು ಹೇಳಿದ್ದು ನೋಡಿ ನನಗೇನು ಅನಿಸಿಲ್ಲ, ಪ್ರಾಮಿಸರ್ ನನಗೇನು ಅನಿಸಿಲ್ಲ. ಒಂಥರ ಹೌದು ಇವನು ಹೇಳಿದ್ದೆ ಕರೆಕ್ಟು, ನಾನು ಇನ್ನೂ ಮಾಡಬೇಕು. ದೆನ್ ಅದನ್ನ ಇವಾಗ ಗಾಡಿ ಡ್ಯೂಕ್ ತೊಗೊಂಡೆ ಅಂದ್ಕೊಳ್ಳಿ, ನನ್ನ ಗಾಡಿಗೆ ಹಾಕ್ಸಿದ್ರೆ ಮಿನಿಮಮ್ $200 ಮಿನಿಮಮ್ ಹಾಕ್ಸ್ತೀನಿ ಅಂದ್ಕೊಳ್ಳಿ. ಬಟ್ ನಾನು ಡ್ಯೂಕೆಲ್ಲ ತೊಗೊಂಡ್ರೆ $200 ಹಾಕ್ಸಿದ್ರೆ ಅದ್ರ ವ್ಯಾಲ್ಯೂ ಹೊಂಟೋಗ್ಬಿಡುತ್ತೆ ಗೈಸ್. ಅರ್ಥ ಆಯ್ತಾ? ಮೇಂಟೈನ್ ಮಾಡ್ಬೇಕು ನಾವು ಅದ್ರದ್ದು ತೊಗೊಂಡ್ರೆ. ಸೊ ಇದನ್ನ ಸಾಕ್ತಾ ಇರಿ. ನನಗೆ ಏನು ಗೊತ್ತಾ, ಗಾಡಿ ತಾನೆ ಡ್ಯೂಕ್ ಇರಲಿ ಬಿಡು, ಇರಲಿ ತೊಗೊಳ್ಳೋಣ, ಎಲ್ಲರ ಹತ್ರನೂ ಇದೆ, ನಮ್ಮ ಹತ್ರನೇ ಐತೆ, ಹೆಂಗೊಂದು ತೊಗೊಳ್ಳೋಣ, ಹೆಂಗೊಂದು ಮೇಂಟೈನ್ ಮಾಡೋಣ. ಆಮೇಲೆ ಹಂಗೆ ಹೇಳ್ದ ಹಂಗೆ ನಿಮ್ಗೆ ಬೇಡ, ಇವಾಗ ಬೇಡ, ಪಾಸ್ ಮಾಡು, ನಿಮಗೆ ಅದು ಸಾಕೋ ಕೆಪಾಸಿಟಿ ಐತಾ, ದೆನ್ ಏನೇನೋ ಹೇಳ್ದ. ಸೊ ಅದರಿಂದ ಪಾಸ್ ಮಾಡಿ ನಾನು ಈ ಗಾಡಿ ತೊಗೊಳ್ಳುವ ನಿಧಾನಕ್ಕೆ ತೊಗೊಳ್ಳೋಣ, ಅದೇನಿಲ್ಲ. ಎನಿವೆ ಇವಾಗ ನಾನು ಚಾರ್ಜಿಂಗ್ ವೈರು ನನ್ನ ಗಾಡೀಲಿ ಇಕ್ಕಿದ್ದೆ ಅನ್ನೋ ಥರ ಗ್ಯಾಪ್ನ ಇತ್ತು. ನೋಡಿದ್ರೆ ಗಾಡೀಲಿಲ್ಲ, ಕೆಲಸದಲ್ಲೂ ಇಲ್ಲ. ಸೊ ಇವಾಗ ಫೈನಲ್ ಇರೋದು ಅದಕ್ಕೆ ಮನೇಲಿ. ನಾನು ಚಾರ್ಜಿಂಗ್ ಬೇರೆ ಇಲ್ಲ ಫೋನಲ್ಲಿ, ಏನು ಮಾಡೋದು ಅಂತ ಯೋಚನೆ ಮಾಡ್ತೀನಿ. ಬನ್ನಿ ಇವಾಗ ಅದಕ್ಕೆ ಮನೆಗೆ ಹೋಗಿ ಚಾರ್ಜಿಂಗ್ ಬೇರೆ ಇತ್ತು ನೋಡೋಣ. ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ವ್ಲಾಗ್ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. ನಾನು ಬೆಳಗ್ಗೆ ಹೊತ್ತು ಏನು ಕೆಲಸ ಮಾಡ್ತೀನಿ, ಏನು ಮಾಡ್ತೀನಿ ಅಂತ ನಿಮಗೆ ಒಂದು ತೋರಿಸ್ಬೇಕು ಅಂದರೆ ದಯವಿಟ್ಟು ವಿಡಿಯೋ ಕಮೆಂಟ್ ಮಾಡು ಅಂದರೆ ತೋರಿಸ್ತೀನಿ. ಸಿಗುವ, ಬಾಯ್. ಫೈನಲ್ ನಿಮಗೆ ನಾನು ಏನು ಹೇಳೋದು ಅಂದರೆ, ಟೇಕ್ ಇಟ್ ಟೈಮ್, ಡೂ ಸಮಥಿಂಗ್ ಡಿಫ್ರೆಂಟ್ ಅಷ್ಟೇ. ಆದರೆ ಅರ್ಜೆಂಟಲ್ಲಿ ಏನೋ ಮಾಡೋಕ್ಕೆ ಹೋಗ್ಬೇಡಿ. ನಾನು ಒಂದು ಟೈಮ್ ಅರ್ಜೆಂಟಲ್ಲಿ ಏನೋ ಮಾಡೋಕ್ಕೆ ಹೋಗೋದು, ಏನೇನೋ ಆಗಿ ಲಾಡ್ ಅದೇ ನಿಮ್ಗೆ ಹೇಳಿದ್ದು. ಏನಿಲ್ಲ, ಸ್ವಲ್ಪ ನಿಧಾನದಿಂದ ಯೋಚನೆ ಮಾಡ್ಕೊಂಡು ತೊಗೊಳ್ಳಿ. ಅದು ತೊಗೊಂಡ್ರೆ ಒಂದೇ ಸಲ ತೊಗೊಳ್ಳೋದು. ಅದಕ್ಕೆ ಥಿಂಕ್ ಸಮಥಿಂಗ್. ಸಾರಿ, ಏನೋ ಹೇಳ್ತಾ ಹೋಗಲಿ, ಮರ್ತೋಗ್ಬಿಟ್ಟೆ ನಾನು. ಏನೋ ಚೆನ್ನಾಗಿ ಹೇಳಿದೆ ನನಗೆ, ಆ ಫ್ಲೋಲ್ ಬಂದ್ಬಿಡ್ತು, ಬಟ್ ಚೆನ್ನಾಗಿತ್ತು ಒಂಥರ. ಥಿಂಕ್ ಸಮಥಿಂಗ್, ಡೂ ಡಿಫ್ರೆಂಟ್ ಅಷ್ಟೇ. ಸ್ವಲ್ಪ ಏನೇನು ಮಾಡಿದ್ರು ಸ್ವಲ್ಪ ಯೋಚನೆಯಿಂದ ಮಾಡಿ. ಬೈ. ಅರ್ಜೆಂಟಲ್ಲಿ ಮಾಡ್ಕೊಂಡು ಕೈ ಸುಟ್ಕೊಳ್ಳೋಕೆ ಹೋಗ್ಬೇಡಿ.